ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಅಂಗಡಿಗಿಂತಲೂ ಸೂಪರಾಗಿ ಮನೆಯಲ್ಲಿ ಪಿಜ್ಜಾ ಸಾಸ್ ಮಾಡುತ್ತೇನೆ. ಈ ಪಿಜ್ಜಾ ಸಾಸು ಪಾಸ್ತಾ ಮತ್ತು ಪಿಜ್ಜಾ ಮತ್ತು ಮಕ್ಕಳ ಟಿಫಿನ್ ಬಾಕ್ಸಿಗೆ, ಚಪಾತಿ ರೋಲ್ ಮಾಡಲು ಎಲ್ಲದಕ್ಕೂ ಉಪಯೋಗವಾಗುವುದು. ಮನೆಯಲ್ಲಿ ಪಿಜ್ಜಾ ಬೇಯಿಸಿದ್ದಾಗ ಈ ರೀತಿ ಮಾಡಿಕೊಂಡು ಸವಿಯಬಹುದು. ಮಕ್ಕಳಿಗಂತೂ ಬಹಳ ಖುಷಿಯಾಗುವುದು. ಸಣ್ಣವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುವುದು. ಇದನ್ನು ಮಾಡಲು ನಾನು ಇಲ್ಲಿ ಈ ಥರದ ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ. ಇದು ಬಹಳ ಹುಳಿ ಇರುವುದಿಲ್ಲ. ಈಗ ಇದರ ತುದಿಯನ್ನು ಈ ರೀತಿ ಕಟ್ ಮಾಡಿ ಹಿಂದಿನ ಭಾಗವನ್ನು ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ನೀರು ಕುದಿಯಲು ಇಟ್ಟು, ನೀರು ಕುದಿ ಬಂದ ನಂತರ ಹೆಚ್ಚಿದ ಟೊಮೆಟೊವನ್ನು ಹಾಕಿ 10 ರಿಂದ 15 ನಿಮಿಷ ಬೇಯಿಸಬೇಕು. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಸಿಪ್ಪಿ ಸುಲಿಯಲು ಸುಲಭವಾಗುವುದು. ಈಗ 10 ರಿಂದ 15 ನಿಮಿಷ ಆಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಇವನ್ನು ಪ್ಲೇಟಿಗೆ ತೆಗೆದು ಆರಲು ಬಿಡಬೇಕು. ಎಲ್ಲವನ್ನು ಪ್ಲೇಟಿಗೆ ತೆಗೆದುಕೊಂಡು ಇವನ್ನು ಆರಲು ಬಿಟ್ಟು, ನಂತರ ಈ ರೀತಿ ಸಿಪ್ಪೆ ಸುಲಿದರೆ ಸುಲಭವಾಗಿ ಸಿಪ್ಪೆ ಬರುವುದು. ನಂತರ ಅರ್ಧದಷ್ಟು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅರ್ಧದಷ್ಟು ತರಿಯಾಗಿ ಚಾಕುವಿನಿಂದ ಕಟ್ ಮಾಡಿಟ್ಟುಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಪಿಜ್ಜಾ ಸಾಸು ಬಹಳ ಚೆನ್ನಾಗಿ ಬರುವುದು. ಆದ್ದರಿಂದ ಇದನ್ನು ಈ ರೀತಿಯಾಗಿ ತರಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. ಅರ್ಧದಷ್ಟನ್ನು ನುಣ್ಣಗೆ ರುಬ್ಬಿಕೊಂಡು ಇಟ್ಟುಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿಯನ್ನು ಹಾಕಿ ಹೊಂಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕಿ ಇದನ್ನು ಗುಲಾಬಿ ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಳಬೇಕು. ಇಷ್ಟಾದರೆ ಸಾಕು. ಈಗ ತರಿಯಾಗಿ ಕಟ್ ಮಾಡಿದ ಟೊಮೆಟೊ ಮತ್ತು ಟೊಮೆಟೊ ರುಬ್ಬಿದ ಪ್ಯೂರಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ಕುದಿಯಲು ಬಿಡಬೇಕು. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಒರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಮತ್ತು ಟೊಮೆಟೊ ಕೆಚಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಆದಷ್ಟು ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸಿಕೊಳ್ಳಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ 8 ರಿಂದ 10 ನಿಮಿಷ ಇದನ್ನು ಬೇಯಿಸಿಕೊಳ್ಳಬೇಕು. ಈಗ 8 ರಿಂದ 10 ನಿಮಿಷ ಆಗಿದೆ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ 2 ಚಮಚದಷ್ಟು ಬೆಣ್ಣೆಯನ್ನು ಹಾಕಿ ಬೆಣ್ಣೆ ಕರಗುವ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಳ್ಳಬೇಕು. ಈಗ ಬೆಣ್ಣೆ ಕರಗಿದೆ. ಸ್ಟವ್ ಆಫ್ ಮಾಡಿ ಈಗ ಇದಕ್ಕೆ 2 ಚಮಚದಷ್ಟು ವಿನಿಗರನ್ನು ಹಾಕಿಕೊಳ್ಳಬೇಕು. ವಿನಿಗರ್ ಹಾಕುವುದರಿಂದ ಸಾಸು ಕೆಡುವುದಿಲ್ಲ. ಇದನ್ನು 5-6 ತಿಂಗಳು ಫ್ರಿಜ್ಜಲ್ಲಿ ಸಾಸನ್ನು ಸ್ಟೋರ್ ಮಾಡಿಟ್ಟುಕೊಳ್ಳಬಹುದು. ಹಾಗೆ ಇಟ್ಟರೆ ಬೇಗನೆ ಕೆಡುವುದು. ಆದ್ದರಿಂದ ವಿನಿಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಿದ ನಂತರ ಇದನ್ನು ಬಾಟಲಿಗೆ ತುಂಬಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟುಕೊಳ್ಳಬಹುದು. ಈಗ ಪಿಜ್ಜಾ ಸಾಸು ಮನೆಯಲ್ಲೇ ಶುಚಿಯಾಗಿ ಅಂಗಡಿಗಿಂತಲೂ ಸೂಪರಾಗಿ ರೆಡಿಯಾಗಿದೆ.